ಸಮಸ್ತ ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಹೊಸಪೇಟೆ ನಗರದಲ್ಲಿ ಜರುಗಿದ ವಿಶ್ವ ಪರಿಸರ ದಿನಾಚರಣೆ. ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿದ ಸಂಘ ಸಂಸ್ಥೆಗಳು. ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ಜೋಳದ ರಾಶಿ ಗುಡ್ಡ. ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್. ಸಿನಿಮಾ ಟಿಕೆಟ್ ದರದಲ್ಲಿ ಏರಿಳಿತ, ದರ ನಿಗದಿಪಡಿಸುವಂತೆ ಚಿತ್ರಮಂದಿರದ ಮಾಲೀಕರಿಗೆ ಮನವಿ ಸಲ್ಲಿಸಿದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ. ಭಕ್ತಿಯಿಂದ ನೆರವೇರಿದ ಸಿದ್ಧಿವಿನಾಯಕ ದೇವಸ್ಥಾನದ ವಾರ್ಷಿಕೋತ್ಸವ. ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಮೂಹ. ಹಂಪಿಯಲ್ಲಿ ನಡೆದ 4ನೇ ಹಂತದ ಯೋಗೋತ್ಸವ. ವಿನೂತನ ಸಂಗೀತ ನಾದ ನಡೆಸಿಕೊಟ್ಟ ಹಂಪಿಯ ಕಲಾವಿದರು. ವಿಧಿವಶರಾದ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚೆನ್ನೇಗೌಡ. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ ಕಮಲಾಪುರ ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳು. ಇದೀಗ ವಾರ್ತೆಗಳ ವಿವರ. ವಿಜಯನಗರ ಜಿಲ್ಲಾಡಳಿತ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಹೊಸಪೇಟೆ ನಗರದ ವಿವಿಧ ಸಂಘ ಸಂಸ್ಥೆಗಳ ಸಾರಥ್ಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕೈಗೊಂಡಿದೆ. ತನ್ನಿಮಿತ್ತ ಸಸಿ ನೆಡುವ ಕಾರ್ಯಕ್ರಮ ಸೇರಿದಂತೆ ಬೀಜ ಬಿತ್ತನೆಯ ಅಭಿಯಾನ ಆರಂಭಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ಜಂಬುನಾಥ ರಸ್ತೆಯಲ್ಲಿ ಬರುವ HLC ಕಾಲುವೆ ಬಳಿ ವಿಜಯನಗರ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ನಗರಸಭೆ ಸೇರಿದಂತೆ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಸಿಗಳನ್ನು ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು. ಇನ್ನು ಅಗತ್ಯವಿರುವ ಸ್ಥಳಗಳಲ್ಲಿ ಅರಣ್ಯ ಇಲಾಖೆಯಿಂದ ಸಸಿಗಳನ್ನು ನೆಡುವ ದೃಷ್ಟಿಯಿಂದಾಗಿ ಹೊಸಪೇಟೆ ಪ್ರಾದೇಶಿಕ ವಲಯದಿಂದ 1 ವಾರಗಳ ಕಾಲ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ರವರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ಇವತ್ತು ವಿಶ್ವ ಪರಿಸರ ದಿನಾಚರಣಾ ಅಂಗವಾಗಿ ಹೊಸಪೇಟೆ ನಗರದಲ್ಲಿ ಹಲವಾರು ಕಡೆ ಇವತ್ತು ಗಿಡ ನೆಡೆಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಈ ಕೆನಾಲ್ನಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾರ್ವಜನಿಕರ ಜೊತೆಗೆ ವಿವಿಧ ಎಲ್ಲ ಅಧಿಕಾರಿಗಳು, SP, CEO ಎಲ್ಲರೂ ಭಾಗವಹಿಸಿದ್ದಾರೆ. ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಈ ಪರಿಸರ ದಿನಾಚರಣೆ ಒಂದು ದಿನನೇ ಅಲ್ಲ, ಈ ಇಡೀ ವಾರದಲ್ಲಿ ಬೇರೆ ಬೇರೆ ಕಡೆ ಅರಣ್ಯ ಇಲಾಖೆ ಕಡೆಯಿಂದ ವಿವಿಧ ಯೋಜನೆಗಳು ಮಾಡಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಲ್ಲೂ ಕೂಡ ಎಲ್ಲ ನಗರಸಭೆಗಳಲ್ಲಿ, ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಪ್ಲಾಂಟೇಷನ್ ಕಾರ್ಯಕ್ರಮ ಆಗ್ತಾಯಿದೆ. ಮುಂದಿನ ಮಳೆಗಾಲದಲ್ಲಿ ಒಳ್ಳೆ ಈ ಮರಗಳಿಗೆ ರಕ್ಷಣೆ ಸಿಕ್ಕಿ ಇವೆಲ್ಲ ಮುಂದಿನ ಪೀಳಿಗೆಗಳಿಗೆ ನೆರಳು ಹಾಗೂ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾನು ಈ ಕಾರ್ಯಕ್ರಮದ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಇನ್ನು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೊಸಪೇಟೆ ನಗರಸಭೆಯ ಉಪಾಧ್ಯಕ್ಷ ಆನಂದ್ LS ಅವರು ಈ ವೇಳೆ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವಿಜಯನಗರ ಜಿಲ್ಲೆ ಆಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ನಗರಸಭೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಗಳಿಂದ ಇವತ್ತು ಪರಿಸರ ದಿನಾಚರಣೆ ಅಂಗವಾಗಿ ಜಂಬುನಾಥ ರಸ್ತೆ ಕಾಲುವೆ ಪಕ್ಕದಲ್ಲಿ ಸಸಿ ನೆಡುವ ಕಾರ್ಯಕ್ರಮ. ಮಾನವ ಜೀವನ ಪರಿಸರದ ಮೇಲೆ ಭಾಳ ಅವಲಂಬಿತವಾಗಿದೆ. ಹಾಗಾಗಿ ಪರಿಸರನ ಉಳಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರು ಇವತ್ತೇನು ನಾವು ನಮ್ಮ ಜಿಲ್ಲಾಧಿಕಾರಿಗಳು, ನಗರಸಭಾ ಅಧ್ಯಕ್ಷರು ಹಾಗೂ ಎಲ್ಲರ ಕಡೆಯಿಂದ ನಾವು ಸಸಿ ನೆಟ್ಟಿದ್ವಿ. ಅದನ್ನೆಲ್ಲ ಕಾಪಾಡಿಕೊಂಡು ಪರಿಸರ ಸಂರಕ್ಷಿಸುವ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಹಾಗೂ ಸಾರ್ವಜನಿಕರು ಈ ಒಂದು ಪರಿಸರ ಅಭಿಯಾನಕ್ಕೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ನಗರಸಭೆಯಿಂದ ಹಾಗೂ ಎಲ್ಲ ಸಾರ್ವಜನಿಕ ಪರವಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲ ಕಡೆಗಳಲ್ಲಿ ನಾವು ಸಾಹೇಬರ ಒಂದು ಮಾರ್ಗದರ್ಶನದ, ಆನಂದ್ ಸಿಂಗ್ ಅವರ ಮಾರ್ಗದರ್ಶನ ಎಲ್ಲ ವಿಜಯನಗರ ಕ್ಷೇತ್ರದ ಸುತ್ತಮುತ್ತಲೂ ನಾವು ಸಸಿ ನೆಟ್ಟು ಈ ಪರಿಸರಕ್ಕೆ ನಾವು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೀನಿ.
ಹೊಸಪೇಟೆ ನಗರದ ಹೊರವಲಯದ ಸಂಡೂರು ರಸ್ತೆಗೆ ಹೊಂದಿಕೊಂಡಿರುವ ಜೋಳದ ರಾಶಿ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ತನ್ನಿಮಿತ್ತ ಕಾಮಗಾರಿ ಪ್ರಗತಿಯಲ್ಲಿದ್ದು, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಕುರಿತು ಪ್ರಗತಿ ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡಿದ್ದರು. ಹೌದು, ನಗರದ ಹೊರವಲಯದಲ್ಲಿ ಅಂದರೆ ಸಂಡೂರು ಹಾಗೂ ಹರಿಹರ ಮಾರ್ಗ ಮಧ್ಯದಲ್ಲಿ ಬರುವ ಜೋಳದ ರಾಶಿ ಗುಡ್ಡವನ್ನು ಪ್ರವಾಸಿ ತಾಣವನ್ನಾಗಿ ಮಾರ್ಪಡಿಸಲಾಗುತ್ತಿದೆ. ಈಗಾಗಲೇ ಗುಡ್ಡಕ್ಕೆ ತೆರಳುವ ರಸ್ತೆಯನ್ನ ನಿರ್ಮಿಸಿ ಬ್ಯಾರಿಕೇಡ್ ಅಳವಡಿಸಲಾಗಿದೆ. ಗುಡ್ಡದ ಮೇಲ್ಭಾಗವನ್ನ ಸಮತಟ್ಟುಗೊಳಿಸಲಾಗಿದೆ. ಇನ್ನು ಇಲ್ಲಿ ಕೃಷ್ಣದೇವರಾಯರ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಸಚಿವ ಆನಂದ್ ಸಿಂಗ್ ರವರು ದಿನಾಂಕ 6ರಂದು ಸಂಜೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಗತಿ ಪರಿಶೀಲಿಸುವಲ್ಲಿ ತೊಡಗಿಸಿಕೊಂಡಿದ್ದರು. ಗುಡ್ಡಕ್ಕೆ ಸಾಗಿ ಬರುವ ಪ್ರವಾಸಿಗರಿಗೆ ಮೂಲ ಸೌಕರ್ಯ ಒದಗಿಸಿಕೊಡುವ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ತುಂಗಭದ್ರಾ ಅಣೆಕಟ್ಟು ವೀಕ್ಷಿಸಲು ಸೈಟ್ ಸೀನ್ ಸ್ಪಾಟ್ ಅನ್ನು ಗುರುತಿಸಲಾಗಿದೆ. ಇಲ್ಲಿಂದ ಬೈನಾಕುಲರ್ ಮೂಲಕ ಹಂಪಿಯ ಸ್ಮಾರಕಗಳನ್ನು ವೀಕ್ಷಿಸಬಹುದು. ಸಂಡೂರಿನತ್ತ ಕಣ್ಣು ಹಾಯಿಸಿದರೆ ಹಸಿರಿನಿಂದ ಕಂಗೊಳಿಸುವ ಗುಡ್ಡ ಪ್ರದೇಶಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳಬಹುದು. ಇನ್ನು ನಗರದತ್ತ ವೀಕ್ಷಿಸಿದರೆ ಗಿಡಮರಗಳಿಂದ ತುಂಬಿಕೊಂಡ ಸುಂದರ ನಗರವನ್ನು ವೀಕ್ಷಿಸಬಹುದು. ಇನ್ನು 2017ರಲ್ಲಿ ಶಿವರಾಜ್ ಕುಮಾರ್ ನಟಿಸಿದ ಟಗರು ಚಿತ್ರದ ಹಾಡಿನ ಚಿತ್ರೀಕರಣವನ್ನು ಇಲ್ಲಿ ಚಿತ್ರೀಕರಿಸಲಾಗಿತ್ತು. ಇನ್ನು ಇದೊಂದು ಉತ್ತಮ ಪ್ರವಾಸಿ ತಾಣವಾಗಲಿದೆ ಎಂದು ಶಿವರಾಜ್ ಕುಮಾರ್ ರವರು ಅಂದು ಈ ಸ್ಥಳವನ್ನ ಬಣ್ಣಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದು ವರ್ಷದಲ್ಲಿ ನೀವು ನನ್ನ ಕಾನ್ಸ್ಟಿಟ್ಯೂನ್ಸಿ ಆಲ್ಮೋಸ್ಟ್ ಇದು ಬಂದು ಈ ಕಡೆ ಹಂಪಿ ಸರ್, ಈ ಕಡೆ ಟಿ ಬಿ ಡ್ಯಾಮ್ ಸರ್, ಈ ಕಡೆ ಈ ಕಳ್ಳಳ್ಳಿ ಅಂತಂದ್ರೆ ಎರಡು ಆ ಬೆಟ್ಟ ಕಾಣಿಸ್ತಿದ್ರು. ಇಷ್ಟೇ ಸರ್ ನನ್ನ ಕಾನ್ಸ್ಟಿಟ್ಯೂನ್ಸಿ. ಲಂಬಾಣಿ ಸರ್, ಲಂಬಾಣಿ ಅವರು. ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆ ಜಾಗ, ತುಂಬ ಒಳ್ಳೆ ಲೊಕೇಶನ್. ನೋಡಿ, ಸುತ್ತ ನಿಂತ್ಕೊಂಡ್ರೆ ಈ ಕಡೆ ಟಿ ವಿ ಡ್ಯಾಮ್ ಕಾಣುತ್ತೆ, ಈ ಕಡೆ ಹಂಪಿ, ಈ ಕಡೆ ಸಂಡೂರು. ಸೊ ಆಲ್ಮೋಸ್ಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವ್ಯೂವಿಂಗ್. ತುಂಬ ಚೆನ್ನಾಗಿದೆ. ನಾವು ಶೂಟಿಂಗ್ ಬಂದಿದ್ದು, ಅನ್ಫಾರ್ಚುನೇಟ್ಲಿ ಶೂಟಿಂಗ್ ಬಂದಾಗ ನಮಗೆ ಅನಿಸ್ತು ಇದು 100% ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗುತ್ತೆ ಅಂತ. ಯಾಕಂದರೆ ಎಲ್ಲ ಒಂದು ಕ್ಯಾಲಿಬರ್ ಇದೆ ನೋಡಿ. ಶೂಟಿಂಗ್ ನೋಡಿ, ನಾವು ಎಲ್ಲೆಲ್ಲೋ ಅಬ್ರಾಡ್ಗೆ ಹೋಗ್ತೀವಿ ಶೂಟಿಂಗ್ಗೆ, ಇಂಥ ಜಾಗದಲ್ಲೂ ಪುಟ್ಟಣ ಕಣಗಲ್ ಅಫ್ಕೋರ್ಸ್ ಆಮೇಲೆ ಸಂಡೂರು ಹತ್ರ ಮಾನಸ ಸರೋವರ ಅಂತ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಮಾಡಿದ್ರು. ಅಂದರೆ ನಮ್ಮಲ್ಲಿ ಎಷ್ಟು ಲೊಕೇಶನ್ಸ್ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆ್ಯಂಡ್ ಅಫ್ಕೋರ್ಸ್ ನೋಡಿ, ಎಲ್ಲರೂ ಇವಾಗ ಸಿಂಪಲ್ ಒಂದು ಶೂಟಿಂಗ್ ಮಾಡೋದಕ್ಕೆ ಜನ ಇದು ಬಂತು, ಅದು ನಡ್ಕೊಂಬರ್ತಾ ಇದ್ದಾರೆ. ಏನಾದ್ರು ಡೆವಲಪ್ ಆಗಿಬಿಟ್ರೆ ಇದು 100% ನೋ ಡೌಟ್ ಅಬೌಟ್ ಇಟ್ ವಿಲ್ ಬಿ ಎ ವಂಡರ್ಫುಲ್ ಟೂರಿಸ್ಟ್ ಸ್ಪಾಟ್. ಅದಕ್ಕೆ ಸಂದೇಹ 100% ಬೆಸ್ಟ್ ಟೂರಿಸ್ಟ್ ಸ್ಪಾಟ್ ಆಗುತ್ತೆ ಅಂತ ಒಂದು ಸ್ಮಾಲ್ ಪಿಕ್ನಿಕ್ ವೀಕೆಂಡ್ಸ್ ಬಂದಾಗ ಎಲ್ಲರೂ ಬಂದು ದೇ ಕ್ಯಾನ್ ಕಮ್ ಅಪ್, ದೇ ಕ್ಯಾನ್ ಎಂಜಾಯ್ ವಿತ್ ಫ್ಯಾಮಿಲೀಸ್, ಎಸ್ಪೆಷಲಿ ಸ್ಮಾಲ್ ಟೆಂಟ್ಸ್ ಹಾಕೊಂಡು ದೇ ಕ್ಯಾನ್ ಸ್ಪೆಂಡ್ ದ ಈವ್ನಿಂಗ್ಸ್ ಆರ್ 4 o'clock ಬಂದರೆ ಟೀಗೆ ಕೂತ್ಕೊಂಡು ಜಾಲಿಯಾಗಿ ದೇ ಕ್ಯಾನ್ ಸ್ಪೆಂಡ್. ಬಟ್ ಓನ್ಲಿ ಥಿಂಗ್ ಇಸ್ ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡಬೇಕು. ಸೊ 100% ಆನಂದ್ ಸಿಂಗ್ ಸಾಹೇಬ್ರು ಇದ್ದಾರೆ. ಅಫ್ಕೋರ್ಸ್ ಈಸ್ ಟ್ರೈಂಗ್ ಟು ಮೇಕ್ ಅ ವೆರಿ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್. ಆದಷ್ಟು ಬೇಗ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ. ಐ ಥಿಂಕ್ ಐ ಆಮ್ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಜಸ್ಟ್ ಟೇಕ್ ಅ ವೆರಿ ಸ್ಪೀಡ್ ಡಿಸಿಷನ್ ಟು ಮೇಕ್ ಅ ಬ್ಯೂಟಿಫುಲ್ ಟೂರಿಸ್ಟ್ ಸ್ಪಾಟ್. ಹೊಸಪೇಟೆಯ ಚಿತ್ರಮಂದಿರಗಳಲ್ಲಿ ಟಿಕೆಟ್ ದರವನ್ನ ಆಗಾಗ್ಗೆ ಏರಿಳಿತ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಈ ಹಿನ್ನೆಲೆ ಈ ಹಿಂದಿನಂತೆ 3 ವಿಭಾಗಗಳಲ್ಲಿ ಟಿಕೆಟ್ ದರವನ್ನ ನಿಗದಿಪಡಿಸಿ ಟಿಕೆಟ್ ದರ ಏರಿಳಿತ ಆರೋಪವನ್ನ ತೆಗೆದು ಹಾಕಬೇಕೆಂದು ಸಂಘಟಕರು ಚಿತ್ರಮಂದಿರದ ಮಾಲೀಕರಿಗೆ ಒತ್ತಾಯ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರದ ಎಲ್ಲ ಚಿತ್ರಮಂದಿರ ಮಾಲೀಕರಿಗೆ ಮನವಿ ಸಲ್ಲಿಸಿರುವ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಚಿತ್ರಮಂದಿರದಲ್ಲಿನ ಟಿಕೆಟ್ ದರದಲ್ಲಿನ ಏರಿಳಿತವನ್ನ ತಡೆದು ಈ ಹಿಂದಿನಂತೆ 3 ವಿಭಾಗಗಳಿಗೆ ತಕ್ಕಂತೆ ದರವನ್ನ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಪ್ರಥಮ, ದ್ವಿತೀಯ ಹಾಗೂ ತೃತೀಯ ದರ್ಜೆಯನ್ನಾಗಿ ವಿಂಗಡಿಸಿ ಅದಕ್ಕನುಸಾರವಾಗಿ ಟಿಕೆಟ್ ದರವನ್ನು ನಿಗದಿಪಡಿಸುವ ಮೂಲಕ ದರದ ಏರಿಳಿತದ ಗೊಂದಲವನ್ನ ನಿವಾರಿಸಬೇಕೆಂದು
ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ಎಂ ಕಾಶಿನಾಥಯ್ಯನವರು ಈ ವೇಳೆ ವಿಜಯನಗರ ವಾಹಿನಿಯೊಂದಿಗೆ ಮಾಹಿತಿ ಹಂಚಿಕೊಂಡರು. ಈ ದಿನ ನಾವು ಚಿತ್ರಮಂದಿರದ ಮಾಲೀಕರಿಗೆ ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಏನಂದಪ್ಪ ಅಂದರೆ ಇವರು ಒಂದು ಟಿಕೆಟನ್ನು ನಿಗದಿಪಡಿಸಿಲ್ಲ. ಅವರು ಜನರನ್ನ ನೋಡಿಕೊಂಡು ಇವತ್ತು ಫಸ್ಟ್ ಡೇ ದಿನ ಇವರು ಹೆಚ್ಚಿನ ಜನಸಂಖ್ಯೆ ಇದ್ದಾಗ ಹೆಚ್ಚಿನ ರೇಟನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಕಡಿಮೆ ಆದಂತೆಲ್ಲ ಕಡಿಮೆ ರೇಟ್ ಮಾಡ್ತಕ್ಕಂಥದ್ರ ಬಗ್ಗೆ ನಾವು ಈ ದಿನ ಬಂದು ಮಾಲೀಕರಿಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಏನನ್ನಪ್ಪ ಅಂದರೆ ಒಂದೇ ನಿಗದಿತ ಬೆಲೆ ಇರಬೇಕು. ಇವತ್ತು ಜನರು ಒಂದು ಸಮಯ ಸಂದರ್ಭಕ್ಕನುಸಾರವಾಗಿ ಇವು ರೇಟ್ ನಿಗದಿ ಮಾಡತಕ್ಕಂಥದ್ದಲ್ಲ. ಇದು ರೇಟ್ ಒಂದೇ ಬೆಲೆಯನ್ನು ನಿಗದಿಪಡಿಸಿ ಇವತ್ತು ಎಲ್ಲರ ಜನರಿಗೂ ಅನುಕೂಲತೆ ಮಾಡಿಕೊಡ್ಬೇಕು. ಇವತ್ತು ಇವರು ಟಾಕೀಸ್ನಲ್ಲಿ ಒಂದೇ ವರ್ಗವನ್ನು ಮಾಡಿದ್ದಾರೆ, ಒಂದೇ ದರ್ಜೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು 3 ದರ್ಜೆಯನ್ನು ಮಾಡಬೇಕಂತಂದೇಳಿ ನಾವು ಕೇಳ್ಕೊಂಡಿದ್ದೇವೆ. ಒಂದು ಪ್ರಥಮ ದರ್ಜೆ, 2ನೇ ದರ್ಜೆ, 3ನೇ ದರ್ಜೆ ಅಂತಂದೇಳಿ 3 ದರ್ಜೆ ಮಾಡಬೇಕು. 3 ದರ್ಜೆಗೆ ಬೇರೆ ಬೇರೆ ರೇಟನ್ನು ನಿಗದಿಪಡಿಸಬೇಕು. ಇವರು 3 ದರ್ಜೆ ನಡುವೆ ಎಲ್ಲ ಒಂದೇ ರೇಟನ್ನು ನಿಗದಿಪಡಿಸುತ್ತಾರೆ. ಹಾಗಾಗಿ ಕೆಳವರ್ಗದವರು ಸಹ ಒಂದು ಮನೋರಂಜನೆ ನೋಡ್ಬೇಕನ್ನಪ್ಪ ಅಂದರೆ ಒಂದು ರೇಟನ್ನು 3 ರೇಟನ್ನು ಮಾಡಬೇಕು. ಎಲ್ಲ ಒಂದು ಸಾಮಾನ್ಯ ವರ್ಗದವರು ಸಹ ಒಂದು ಚಿತ್ರವನ್ನು ನೋಡಬೇಕು. ಹಾಗಾಗಿ ಆ ಚಿತ್ರವನ್ನು ನೋಡ್ಬೇಕನ್ನಪ್ಪ ಅಂದರೆ ಈ ಬೆಲೆ ನಿಗದಿತ ಆಗಬೇಕು. ನಿಗದಿತ ಅನ್ನಪ್ಪ ಅಂದರೆ ಈಗ ಕೆಳವರ್ಗದಲ್ಲಿ ಕೆಳಮಟ್ಟದಲ್ಲಿ ಕಡಿಮೆ ರೇಟು, ಮಧ್ಯಮ ವರ್ಗದಲ್ಲಿ ಒಂದು ರೇಟು, ಮೇಲ್ದರ್ಜೆಯಲ್ಲಿ ಒಂದು ರೇಟು ಮಾಡಿದಾಗ ಆಗ ಮನೋರಂಜನೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಜನರಿಗೂ ಸಹ ಮನೋರಂಜನೆ ನೋಡೋಕ್ಕೆ ಅನುಕೂಲ ಆಗ್ತದೆ. ಇವರು ಒಂದೇ ರೇಟ್ ಮಾಡೋದ್ರಿಂದ ಜನರು ಬಹಳ ತೊಂದರೆ ಅನುಭವಿಸ್ತಿದ್ದಾರೆ. ನಾವು ಪಿಕ್ಚರ್ ನೋಡೋಕೆ ಒಂದಪ್ಪ ಅಂದರೆ 300 ರೂಪಾಯಿ ರೇಟನ್ನು ಕೊಟ್ಟು ನಾವು ನೋಡೋಕ್ಕಾಗ್ತಾ ಇಲ್ಲ. ನಮಗೆ ಭಾಳ ತೊಂದರೆ ಆಗಿದೆ ಅಂತಂದೇಳಿ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತಿಳಿಸಿದಾಗ ನಾವೆಲ್ಲ ಟಾಕೀಸ್ಗಳಿಗೆ ಹೋಗಿ ಒಂದು ಮನವಿ ಪತ್ರ ಕೊಟ್ಟಿದ್ದೇವೆ. ಈ ಮನವಿ ಪತ್ರ ಏನಪ್ಪ ಅಂದರೆ ಒಂದೇ ರೇಟ್ ನಿಗದಿ ಆಗಿರಬೇಕು. ಆಮೇಲೆ ಜನರಿಗೆ ಹೆಚ್ಚು ಟಿಕೆಟ್ಗಳನ್ನು ಹರಿದು ಕೊಡಬೇಕು. ಟಿಕೆಟ್ ಹರಿದು ಕೊಡದೇನೆ ಒಂದು ಟಾಕೀಸ್ ನೋಡ್ತಕ್ಕಂಥ ಜನ ಇಬ್ಬಿಬ್ಬರು ಮೂರು ಟಾಕೀಸ್ ಜನ ಅಷ್ಟು ಒಂದೇ ಶೋನಲ್ಲಿ ತುಂಬ್ತಿದ್ದಾರೆ. ಹಾಗಾಗಿ ಆ ರೀತಿ ಆಗಬಾರ್ದು. ಒಂದು ಜನ ಇವತ್ತು ಕನ್ನಡ ಚಿತ್ರಗಳೇ ನಡೀತಾ ಇಲ್ಲ. ಹಾಗಾಗಿ ಇವ್ರು ಒಂದೇ ದಿನವೇ ಮೂರು ದಿನ ನಡೀತಕ್ಕಂಥದ್ದು ಒಂದು ದಿನ ಜನರನ್ನು ತೋರಿಸಿದಾಗ ಅವು ನಡೆಯೋದು ಕಡಿಮೆ ಆಗ್ತದೆ. ಹಾಗಾಗಿ ಅದು ಕೂಡ ಸ್ಟಾಪ್ ಆಗಬೇಕು. ಟಿಕೆಟನ್ನು ಹರಿದಾಗ ಮಾತ್ರ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಈ ಜನರು ಹೇಳ್ತಾರೆ ಜನರನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತಂದೇಳಿ ಜನರು ಇವು ಓನರ್ ತಿಳಿಸಿದ್ದಾರೆ. ಆದರೆ ಅದು ತಪ್ಪದು. ಓನರ್ ಏನಪ್ಪ ಹೌಸ್ಫುಲ್ ಆಗಿತ್ತು ಅಂದ ಮೇಲೆ ಎಲ್ಲ ಬಾಗಿಲಾಕಿದಾಗ ಯಾರು ಏನೋ ಇದು ಮಾಡೋಕ್ಕಾಗಲ್ಲ. ಎಲ್ಲ ನೆಕ್ಸ್ಟ್ ಶೋ ನೋಡ್ತಾರೆ. ಆದರೆ ಅದು ಒಂದು ನೀವು ಇದು ಮಾಡಿಕೊಡ್ಬೇಕು. ನೆಕ್ಸ್ಟ್ ಇದು ಯಾವುದು ನಾವೇನು ಇವತ್ತು ಡಿಮ್ಯಾಂಡ್ ಇಟ್ಟಿದ್ದೀವೋ ಆ ಡಿಮ್ಯಾಂಡನ್ನು ಇವರು ತಕ್ಷಣ ಒಂದು ವಾರದಲ್ಲಿ ನಿಗದಿ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮಾಡಬೇಕಂತಂದೇಳಿ ನಾನು ಈ ಮೂಲಕವಾಗಿ ತಿಳಿಸ್ತಾ ಇದ್ದೀನಿ. ಹೊಸಪೇಟೆ ನಗರದ ಹೃದಯ ಭಾಗದಲ್ಲಿ ಬರುವ ಸಿದ್ಧಿವಿನಾಯಕ ದೇವಸ್ಥಾನದ 23ನೇ ವರ್ಷದ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿತ್ತು. ತನ್ನಿಮಿತ್ತವಾಗಿ ದೇಗುಲದಲ್ಲಿ ವಿಶೇಷ ಪೂಜೆ, ಹೋಮ ಹವನಾದಿಗಳನ್ನು ನಡೆಸಿ ನೆರೆದ ಭಕ್ತರಿಗೆ ಅನ್ನಪ್ರಸಾದ ವಿತರಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಅರ್ಚಕರಿಂದ ಗರ್ಭಗುಡಿಯ ಮೂರ್ತಿಗೆ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು. ಇನ್ನು ಬೆಳಗ್ಗೆ 6:30 ಗಣಪತಿ ಪುಣ್ಯಾಹವಾಚನ, ಧ್ವಜಾರೋಹಣ, ಶತಕುಂಭಾಭಿಷೇಕ, 21 ತೆಂಗಿನಕಾಯಿ ಗಣ ಹೋಮ, ಗರಿಕೆ ಪೂಜೆ ಮತ್ತು ಪೂರ್ಣಾಹುತಿ ನಡೆಸುವ ಮೂಲಕ ಪ್ರಥಮ ಆರಾಧಕನನ್ನ ಸ್ಮರಿಸಿ ಲೋಕ ಕಲ್ಯಾಣಾರ್ಥ ಪ್ರಾರ್ಥಿಸಲಾಯಿತು. ಪ್ರಹ್ಲಾದ್ ಭೂಪಾಳ್ ಅಂತೇಳಿ ಸಿದ್ಧಿವಿನಾಯಕ ಗುಡಿ ಸೆಕ್ರೆಟರಿ ಮಾತಾಡ್ತಾ ಇರೋದು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ದಿವಸ ನಮ್ಮ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ 23ನೇ ವಾರ್ಷಿಕೋತ್ಸವವಿರುತ್ತದೆ. ಈ ವಾರ್ಷಿಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದೀವಿ. ಸಕಲ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ಇನ್ನು ಕೊರೋನಾ ಹಿನ್ನೆಲೆ ಭೀತಿಯಿಂದಾಗಿ ಈ ವರ್ಷವೂ ಕೂಡ ಸರಳವಾಗಿ ವಾರ್ಷಿಕೋತ್ಸವ ನಡೆಸಲಾಗಿದ್ದು ಬರುವ ವರ್ಷ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ನಡೆಸಲಾಗುವುದೆಂದು ಅರ್ಚಕರು ತಿಳಿಸಿದ್ದಾರೆ. ಇವತ್ತು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ 23ನೇ ವಾರ್ಷಿಕೋತ್ಸವದ ನಿಮಿತ್ತ ನಮ್ಮ ದೇವಸ್ಥಾನದ ಕಮಿಟಿ ಹಾಗೂ ಭಕ್ತ ಮಹಾಜನರ ವತಿಯಿಂದ ಪ್ರತಿ ವರ್ಷದಂತೆ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷ 23ನೇ ವಾರ್ಷಿಕೋತ್ಸವವನ್ನು ಈಗ ಬೆಳಿಗ್ಗೆ ಶತಕುಂಭಾಭಿಷೇಕ, ಗಣಹೋಮ ಹಾಗೂ ಧ್ವಜಾರೋಹಣ, ಪುಣ್ಯಾಹವಾಚನ ಎಲ್ಲ ಮಾಡಿಕೊಂಡು ಇವತ್ತು ಪ್ರಾರಂಭ ಮಾಡಿದ್ದೇವೆ. 2 ವರ್ಷ ಕೊರೋನಾ ಮಹಾಮಾರಿಯಿಂದ ಮಾಡಲಿಕ್ಕಾಗಿಲ್ಲ. ಆ ಕಾರಣ ಈ ವರ್ಷ ಕೂಡ ನಾವು ವಿಜೃಂಭಣೆಯಿಂದ ಮಾಡಬೇಕಂತಿದ್ವಿ. ಆದರೂ ಕೂಡ ಈ ವರ್ಷ ಒಂದು ಬಿಡೋಣ, ಸ್ವಲ್ಪ ಸಿಂಪಲಾಗಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡಬೇಕಂತ ಮನಸ್ಸು ಇಚ್ಛೆ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಜನರಿಗೂ ಮಹಾಗಣಪತಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ, ಸುಖ, ಸಮೃದ್ಧಿ ಸಿಗಲಿ ಅಂತ ಭಗವಂತರ ಪ್ರಾರ್ಥನೆ ಮಾಡ್ಕೊತೀವಿ. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ನಿಮಿತ್ತ ದೇಶದ 75 ಐಕಾನಿಕ್ ಪ್ರದೇಶಗಳಲ್ಲಿ ಯೋಗೋತ್ಸವದ ನಿಮಿತ್ತವಾಗಿ ಯೋಗಾಭ್ಯಾಸ ಕೈಗೊಳ್ಳಲಾಗಿದೆ. ಅದರಲ್ಲಿ ಐತಿಹಾಸಿಕ ಹಂಪಿಯೂ ಒಂದಾಗಿದ್ದು, ವಚನಾನಂದ ಸ್ವಾಮಿಗಳಿಂದ ಮೇ 15ರಿಂದ ಜೂನ್ 21ರವರೆಗೆ ಹಂಪಿಯ ಆಯ್ದ ಸ್ಮಾರಕಗಳ ಆವರಣದಲ್ಲಿ ಯೋಗಾಭ್ಯಾಸ ನಡೆಸಿಕೊಡಲಾಗ್ತಿದೆ. ಅಂತೆಯೇ ಆನೆಸಾಲು ಮಂಟಪದ ಬಳಿ ನಡೆದ ಯೋಗೋತ್ಸವದ ಬಳಿಕ ಹಂಪಿಯ ಕಲಾವಿದರು ವಿನೂತನ ಸಂಗೀತ ನಾದ ನುಡಿಸುವ ಮೂಲಕವಾಗಿ ನೆರೆದವರಿಗೆ ಮನೋರಂಜನೆ ನೀಡಿದರು. ಈಗ ನಿಧನ ವಾರ್ತೆ. ಕಮಲಾಪುರ ನಿವಾಸಿಯಾದ ಚೆನ್ನೇಗೌಡರವರು ದಿನಾಂಕ 7ರಂದು ಬೆಳಗಿನ ಜಾವ ಸಾಮಾನ್ಯ ಸಾವನ್ನಪ್ಪಿದ್ದಾರೆ. ಮೃತರು ಈ ಹಿಂದೆ ಕಮಲಾಪುರ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಮೃತರು ಪತ್ನಿ ಸೇರಿದಂತೆ ಮಕ್ಕಳನ್ನ ಅಗಲಿದ್ದಾರೆ. ಎಲ್ಲ ಸಮುದಾಯಗಳೊಂದಿಗೆ ಪ್ರೀತಿಯಿಂದ ಬೆರೆತುಕೊಂಡಿದ್ದ ಚೆನ್ನೇಗೌಡರಿಗೆ ಕಮಲಾಪುರ ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ, ಸಿಬ್ಬಂದಿ ವರ್ಗ ಸೇರಿದಂತೆ ಸ್ನೇಹಿತರು ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಭಗವಂತನಲ್ಲಿ ಪ್ರಾರ್ಥಿಸಿದ್ದಾರೆ. ಇದೀಗ ಸಾರ್ವಜನಿಕ ಜಾಗೃತಿಗಾಗಿ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ.
ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹೊಸಪೇಟೆ ನಗರದಲ್ಲಿ ಜರುಗಿದ ವಿಶ್ವ ಪರಿಸರ ದಿನಾಚರಣೆ. ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯೊಂದಿಗೆ ಕೈಜೋಡಿಸಿದ ಸಂಘ ಸಂಸ್ಥೆಗಳು. ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ಜೋಳದ ರಾಶಿ ಗುಡ್ಡ. ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್. ಸಿನಿಮಾ ಟಿಕೆಟ್ ದರದಲ್ಲಿ ಏರಿಳಿತ, ದರ ನಿಗದಿಪಡಿಸುವಂತೆ ಚಿತ್ರಮಂದಿರದ ಮಾಲೀಕರಿಗೆ ಮನವಿ ಸಲ್ಲಿಸಿದ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ. ಭಕ್ತಿಯಿಂದ ನೆರವೇರಿದ ಸಿದ್ಧಿವಿನಾಯಕ ದೇವಸ್ಥಾನದ ವಾರ್ಷಿಕೋತ್ಸವ. ಧಾರ್ಮಿಕೋತ್ಸವಕ್ಕೆ ಸಾಕ್ಷಿಯಾದ ಭಕ್ತ ಸಮೂಹ. ಹಂಪಿಯಲ್ಲಿ ನಡೆದ 4ನೇ ಹಂತದ ಯೋಗೋತ್ಸವ. ವಿನೂತನ ಸಂಗೀತ ನಾದ ನಡೆಸಿಕೊಟ್ಟ ಹಂಪಿಯ ಕಲಾವಿದರು. ವಿಧಿವಶರಾದ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಚೆನ್ನೇಗೌಡ. ಮೃತರ ಆತ್ಮಕ್ಕೆ ಶಾಂತಿ ಕೋರಿದ ಕಮಲಾಪುರ ಪಟ್ಟಣ ಪಂಚಾಯಿತಿ ಜನಪ್ರತಿನಿಧಿಗಳು. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಪ್ರಮುಖ ಸುದ್ದಿಗಳಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಮಂಜುನಾಥ್ ಉಪ್ಪಾರ್.